ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSS ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ನಾವು ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯೊಂದಿಗೆ ಎಲ್ಲಾ ಗುರು ಶಕ್ತಿಯೊಂದಿಗೆ ಒಂದಾಗಿ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಮಾಸ್ಟರ್ಸ್, ನಾವೀಗ ಗೌತಮ ಬುದ್ಧ, ಎಲ್ಲರಿಗೂ ಗೊತ್ತಿರುವಂತಹ ಬುದ್ಧ, ಗೌತಮ ಬುದ್ಧ. ಗೌತಮ ಬುದ್ಧರ ನಿಜವಾದ ಸಂದೇಶ ಏನು ಜಗತ್ತಿಗೆ, ಅವರು ಕೊಟ್ಟ ಸಂದೇಶ ಏನು, ಮತ್ತೆ ನಾವು ಅವರನ್ನ ಯಾವ ರೀತಿಯಾಗಿ ತಗೊಳ್ಬೇಕು? ಅಥವಾ ಧಮ್ಮ ಅಂತಂದ್ರೆ ಬುದ್ಧ ನೀಡಿದಂತಹ ಉಪದೇಶಗಳಲ್ಲಿ ಇರುವಂಥದ್ದು. ಆ ಧಮ್ಮದ ಬೋಧನೆ ಏನು ಅಂತಂದ್ರೆ, ಯಾರು ಪಾಪದ ಕೆಲಸವನ್ನು ಮಾಡ್ತಾರೆ ಅವರು ನರಕವನ್ನು ಹೊಂದುತ್ತಾರೆ, ಯಾರು ಪುಣ್ಯಾತ್ಮರಿದ್ದಾರೆ ಅವರು ಸ್ವರ್ಗವನ್ನು ಸೇರ್ತಾರೆ, ಯಾರು ಮನಸ್ಸಿನಲ್ಲಿಯೂ ಕೂಡ ಮಾಲಿನ್ಯವಿಲ್ಲದ ಸ್ಥಿತಿಯಲ್ಲಿ ಆತ್ಮಸ್ಥಿತಿಯಲ್ಲಿ ಇರ್ತಾರೆ ಅವನು ಆತ್ಮಸ್ಥಿತಿಯನ್ನ ಆತ್ಮಗಳ ಲೋಕವನ್ನು ಹೊಂದುತ್ತಾನೆ. ಅಂದ್ರೆ ಮಹಾತ್ಮರು ಪರಿನಿರ್ವಾಣವನ್ನು ಹೊಂದುತ್ತಾರೆ. ಮನಸ್ಸಿನಲ್ಲಿ ಸ್ವಲ್ಪವೂ ಮಾಲಿನ್ಯವನ್ನ ಹೊಂದದ ವ್ಯಕ್ತಿ, ಯಾವಾಗಲೂ ಆತ್ಮಸ್ಥಿತಿಯಲ್ಲಿ ಇರುವ ವ್ಯಕ್ತಿ ಆ ಪರಮಾತ್ಮನನ್ನ ಹೊಂದುತ್ತಾನೆ, ಅಂದ್ರೆ ಪರಿನಿರ್ವಾಣವನ್ನ ಹೊಂದುತ್ತಾನೆ. ಹಾಗಾಗಿ ಬುದ್ಧ ಹೇಳಿದ ಕೊನೆಯ ಮುಖ್ಯವಾದ ಸಂದೇಶ, ಇಡೀ ಜಗತ್ತಿಗೆ ಬುದ್ಧ ಕೊಡ್ತಾ ಇರುವ ಸಂದೇಶ ಏನು? ನನಗಿಂತಲೂ ಮೊದಲು ಎಷ್ಟೋ ಜನ ಬುದ್ಧರು ಬಂದು ಹೋಗಿದ್ದಾರೆ, ನನ್ನ ನಂತರವೂ ಕೂಡ ಎಷ್ಟೋ ಜನ ಬುದ್ಧರು ಬರುವರಿದ್ದಾರೆ, ಬುದ್ಧರಾಗುವರಿದ್ದಾರೆ. ಹಾಗಾಗಿ ಎಲ್ಲರೂ ಏನಾಗಬೇಕು? ಎಲ್ಲರೂ ನನ್ನಂತೆಯೇ ಬುದ್ಧರಾಗಬೇಕು. ಬುದ್ಧ ಎನ್ನುವುದು ಒಂದು ವ್ಯಕ್ತಿಯ ಹೆಸರಲ್ಲ, ಅದು ಒಂದು ಆತ್ಮದ ಸ್ಥಿತಿ. ದುಃಖರಾಹಿತ್ಯವನ್ನ ದಾಟಿದ ಅರಿಹಂತನಾಗಿ, ದುಃಖರಾಹಿತ್ಯವನ್ನ ದಾಟಿದಾಗ ಒಂದು ಆತ್ಮ ಅದು ಮೋಕ್ಷ ಜೀವಿಯಾಗ್ತದೆ. ಅಂದ್ರೆ ಸದಾ ಆನಂದ ಆನಂದ ಸ್ಥಿತಿ. ಸಮಸ್ತ ಕರ್ಮವನ್ನ ಕಳೆದುಕೊಂಡವನಾಗಿ ಅರಿಹಂತನಾಗ್ತಾನೆ. ಅರಿಹಂತನಾದ ಮೇಲೆ ಅವನು ಈ ಜನನ ಮರಣ ಚಕ್ರದಿಂದ ಇನ್ನೂ ತಪ್ಪಿಸಿಕೊಂಡಿರೋಲ್ಲ, ಏಕೆಂದ್ರೆ ಅವನಿಗೂ ಇನ್ನೂ ಕೆಲವು ಋಣಗಳಿರ್ತದೆ. ಆಗ ಅವನು ಬೋಧಿಸತ್ವನಾಗ್ತಾನೆ. ಬೋಧಿಸತ್ವ ಅಂತಂದ್ರೆ ಧ್ಯಾನ ಪ್ರಚಾರವನ್ನು ಮಾಡುವವನು. ಧ್ಯಾನ ಪ್ರಚಾರವನ್ನು ಮಾಡಬೇಕು, ಆಧ್ಯಾತ್ಮ ಪ್ರಚಾರವನ್ನ, ಆಧ್ಯಾತ್ಮ ಜ್ಞಾನವನ್ನ ಜಗತ್ತಿಗೆ ಹಂಚಬೇಕು. ಹೀಗೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಎಲ್ಲ ಆಧ್ಯಾತ್ಮ ಗುರುಗಳು ಯಾವ ರೀತಿಯಾಗಿ ಬಂದು ಅಧ್ಯಾತ್ಮದ ಪ್ರಚಾರವನ್ನು ಮಾಡಿದರೋ, ಆ ಆತ್ಮಜ್ಞಾನದ ಪ್ರಚಾರವನ್ನು ಮಾಡಿದರೋ, ಹಾಗೆ ಪ್ರತಿಯೊಂದು ಆತ್ಮವು ಕೂಡ ಧ್ಯಾನ ಆಧ್ಯಾತ್ಮದ ಪ್ರಚಾರವನ್ನು ಮಾಡಬೇಕು. ಮಾಡಿದ ನಂತರ ಆ ಆತ್ಮ ಹೊಂದುವ ಸ್ಥಿತಿ ಏನಿದೆ ಅದೇ ಬುದ್ಧ ಸ್ಥಿತಿ, ಬುದ್ಧತ್ವ ಸ್ಥಿತಿ. ಬುದ್ಧರಾಗಬೇಕು. ಹಾಗಾಗಿ ಬುದ್ಧ ನಮಗೆ, ಗೌತಮ ಬುದ್ಧ ನೀಡಿದ ಸಂದೇಶ ಏನು ಅಂತಂದ್ರೆ, ನನ್ನಂತೆಯೇ ಎಲ್ಲರೂ ಬುದ್ಧರಾಗಬೇಕು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ನೀಡಿದ ಸಂದೇಶ ಏನು ಅಂತಂದ್ರೆ, ನನ್ನಂತೆಯೇ ಎಲ್ಲರೂ ಬುದ್ಧರಾಗಬೇಕು. ಹಾಗಾಗಿ ನಮ್ಮೆಲ್ಲರ ಆತ್ಮದ ಗುರಿ ಏನು? ಬುದ್ಧರಾಗಬೇಕು. ಬುದ್ಧರಾಗಬೇಕು. ಬುದ್ಧ ಪುನಃ ತಾನು 4 ನಿಜವಾದ ಜಗತ್ತಿನ ಸತ್ಯಗಳನ್ನು ಹೇಳಿದ. ಆರ್ಯ ಸತ್ಯಗಳು ಜಗತ್ತಿಗೆ ಬುದ್ಧ, ಭಗವಾನ್ ಬುದ್ಧರು ನೀಡಿದಂತಹ ಆರ್ಯ ಸತ್ಯಗಳು ಏನು? ಏನು ಅಂತಂದ್ರೆ, ದುಃಖ ಅನ್ನುವುದು ಎಲ್ಲೆಡೆಯೂ ಕೂಡಿದೆ. ಅಂದ್ರೆ ಎಲ್ಲ ಕಡೆ ದುಃಖ ಆವರಿಸಿಕೊಂಡಿದೆ. ಈ ದುಃಖಕ್ಕೆ ಕಾರಣ ಅವಶ್ಯಕತೆ ಇಲ್ಲದ ಆಸೆಗಳಿಂದ ಉಂಟಾಗ್ತಾ ಇದೆ. ಅಗತ್ಯ ಇಲ್ಲದ ಆಸೆಗಳಿಂದಾಗಿ ಈ ದುಃಖ ಅನ್ನುವುದು ಉದ್ಭವ ಆಗ್ತಾ ಇದೆ. ಇದು ಎರಡನೆಯ ಸತ್ಯ. ಆ ಆಸೆಗೆ
ಕಾರಣ ಏನು? ಅಜ್ಞಾನ. ಅಜ್ಞಾನದಿಂದ ಇವತ್ತು ಯಾವುದು ನನ್ನ ಆತ್ಮದ ಉದ್ಧಾರಕ್ಕೆ ಅವಶ್ಯಕತೆ ಇಲ್ಲವೋ ಆ ಎಲ್ಲ ಆಸೆಗಳನ್ನ ಒಳಗಡೆಯಿಂದ ಆ ಅಜ್ಞಾನ ಅನ್ನೋದು ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ಈ ಆಸೆಯ ಮೂಲ ಯಾವುದು? ಅಜ್ಞಾನ, ಅಂಧಕಾರ ಅನ್ನೋದು ಆವರಿಸಿಕೊಂಡಿದೆ. ಅದೇ ಮೂರನೇ ಸತ್ಯ. ಹಾಗಾದ್ರೆ ಈ ಮೂರನ್ನ ಜಯಿಸಿ ನಾವು ಅಧ್ಯಾತ್ಮ ಸಾಧನೆಯ ಮಾರ್ಗಕ್ಕೆ ಬರುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಅದಕ್ಕೆ ನಾಲ್ಕನೇ ಸತ್ಯ ಯಾವುದು ಅಂತಂದ್ರೆ ಅಷ್ಟಾಂಗ ಮಾರ್ಗ. ನಾವು ಅಷ್ಟಾಂಗ ಮಾರ್ಗವನ್ನ ಪಾಲಿಸಿದ್ದೀವಿ ಅಂತಾದ್ರೆ ನಾವು ಈ ಎಲ್ಲ ದುಃಖರಾಹಿತ್ಯ ಸ್ಥಿತಿಯಿಂದ ಆನಂದ ಆನಂದ ಸ್ಥಿತಿಯನ್ನು ತಲುಪಲಿಕ್ಕೆ, ಮೋಕ್ಷ ಸ್ಥಿತಿಯನ್ನು ತಲುಪಲಿಕ್ಕೆ ಸಾಧ್ಯ ಇದೆ. ಅಷ್ಟಾಂಗ ಮಾರ್ಗವನ್ನ ಪರಿಪಾಲನೆ ಮಾಡುವುದರಿಂದ ಏನಾಗ್ತದೆ? ನಾವು ದುಃಖರಾಹಿತ್ಯ ಸ್ಥಿತಿಯನ್ನು ತಲುಪಬಹುದು. ಹಾಗಾಗಿ ನಿಜವಾಗಲೂ ನಮ್ಮ ಸಮಸ್ತ ದುಃಖಕ್ಕೆ ಮೂಲ ಕಾರಣ ಯಾವುದು ಅಂತಂದ್ರೆ ಅನಾವಶ್ಯಕವಾದ ಆಸೆಗಳು. ಆ ಆಸೆಗಳೇ ಇವತ್ತು ನಮ್ಮನ್ನ ಮತ್ತೆ ಈ ಸಂಸಾರದಲ್ಲಿ ಮತ್ತೆ ಮತ್ತೆ ಸಿಕ್ಕಿ ಹಾಕಿಸ್ತಾ ಇದೆ. ಹಾಗಾಗಿ ಆದ್ರೆ ಆ ಅಷ್ಟಾಂಗ ಮಾರ್ಗಗಳು ಯಾವುದು? ಅಷ್ಟಾಂಗ ಮಾರ್ಗಗಳು ಬುದ್ಧ ತಿಳಿಸಿದ ಅಷ್ಟಾಂಗ ಮಾರ್ಗ. ಯಾಕೆಂದ್ರೆ ನಾವು ಬರೀ ಧ್ಯಾನ ಮಾಡುವುದರಿಂದ ಮೋಕ್ಷ ಸಂಪಾದನೆ ಸಾಧ್ಯ ಇಲ್ಲ. ಬರೀ ಧ್ಯಾನದಿಂದ ನಾವು ಪರಿನಿರ್ವಾಣವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬರೀ ಧ್ಯಾನವನ್ನು ಮಾಡಿದವರು ಬೇಕಾದಷ್ಟು ಜನ ಇದ್ದಾರೆ ಅಲ್ವಾ? ರಾವಣ, ಕುಂಭಕರ್ಣ, ಅಥವಾ ಯಾರು ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಹೀಗೆ ಬೇಕಾದಷ್ಟು ಜನ, ದಾನವರು, ದೈತ್ಯರು, ಅಸುರರು ತಪಸ್ಸನ್ನ ಮಾಡಿ, ಧ್ಯಾನವನ್ನು ಮಾಡಿ, ನಿರಂತರ ಆತ್ಮ ಸಾಧನೆಯನ್ನು ಮಾಡಿ ದುರ್ಗತಿಯನ್ನ ಹೊಂದಿದಂತಹ ಎಷ್ಟೋ ಉದಾಹರಣೆಗಳಿದೆ. ಕಾರಣ ಏನು ಅಂತಂದ್ರೆ ಅಜ್ಞಾನ, ಸರಿಯಾದ ಜ್ಞಾನ ಇಲ್ಲದೆ ಇರುವುದು, ಸರಿಯಾದ ಚಾರಿತ್ರ್ಯ ಇಲ್ಲದೆ ಇರುವುದು. ಹಾಗಾದ್ರೆ ಅದಕ್ಕಾಗಿ ನಾವು ಧ್ಯಾನದ ಜೊತೆಗೆ ಏನ್ ಮಾಡಬೇಕು? ಆತ್ಮ ಜ್ಞಾನವನ್ನು ಪಡಿಬೇಕಾದ್ರೆ ಅಷ್ಟಾಂಗ ಮಾರ್ಗವನ್ನ, ಅಂದ್ರೆ ಸತ್ ಚಾರಿತ್ರ್ಯ, ಒಳ್ಳೆಯ ನಡತೆಯನ್ನ ಹೊಂದಿರಬೇಕು. ದಿಟ್ಟಿ, ಸರಿಯಾದ ದೃಷ್ಟಿಕೋನ, ಸರಿಯಾದ ನೋಡುವ ದೃಷ್ಟಿಕೋನ. ನಮ್ಮ ಆಲೋಚನೆಗಳು ಹೇಗೆ ಒಳಗಿಂದ ಯೋಚನೆ ಮಾಡ್ತಾ ಇರ್ತದೆ ಹಾಗೆ ಹೊರಗಡೆಯಿಂದ ಕಾಣುವ ದೃಶ್ಯವೂ ಕೂಡ ನಮಗೆ ಕಾಣಿಸ್ತಾ ಇರ್ತದೆ. ಹಾಗಾಗಿ ನಾವು ಪ್ರತಿಯೊಂದನ್ನು ಕೂಡ ನೋಡುವ ದೃಷ್ಟಿಕೋನವನ್ನ ಬೆಳೆಸಿಕೊಳ್ಳಬೇಕು. ಎಲ್ಲರೂ ಒಳ್ಳೆಯವರು, ಎಲ್ಲಾ ಕಡೆ ಪ್ರೀತಿಯ, ಎಲ್ಲಾ ಕಡೆ ಸ್ನೇಹ ಭಾವವೇ ಇದೆ ಅಂತ ಹೇಳಿ ನಾವು ಒಳ್ಳೆಯ ದೃಷ್ಟಿಯಿಂದ ನೋಡಿದ್ರೆ ನಮ್ಮ ಪಾಲಿಗೆ ಕಾಣುವುದೆಲ್ಲವೂ ಒಳ್ಳೆಯದಾಗಿಯೇ ಕಾಣ್ತದೆ. ಧರ್ಮರಾಜನಿಗೆ ಕೃಷ್ಣ ಕೇಳಿದ, ನಿನಗೆ ಯಾರಾದ್ರೂ ಕೆಟ್ಟವ್ರು ಕಾಣ್ತಾ ಇದ್ದಾರ? ಒಂದ್ಸಾರಿ ಇಡೀ ಊರ ಸುತ್ತಾಡ್ಕೊಂಡು ಬಂದು ಹೇಳು ಅಂತ ಹೇಳಿದ. ಧರ್ಮರಾಜ ಇಡೀ ಊರನ್ನ ತಾನು ಸುತ್ತಾಡ್ಕೊಂಡು ಬಂದ ಕೃಷ್ಣನಿಗೆ ಹೇಳಿದ, ನನಗೆ ಯಾರು ಕೆಟ್ಟವರು ಕಾಣಿಸ್ಲೇ ಇಲ್ಲ. ನನಗೆ ಅನಿಸ್ತಾ ಇತ್ತು ನನಗಿಂತ ಒಳ್ಳೆಯವರೇ ಜಾಸ್ತಿ ಇದ್ದಾರೆ. ಹಾಗಾಗಿ ನನ್ನನ್ನು ನಾನೇ ಇನ್ನೂ ತಿದ್ಕೊಳ್ಬೇಕೇನೋ ಅಂತ ನನಗೆ ಅನಿಸ್ತಾ ಇತ್ತು ಅಂತ ಹೇಳಿ ಧರ್ಮರಾಜ ಹೇಳಿದ. ದುರ್ಯೋಧನಿಗೆ ಹೇಳಿದ, ಯಾರಾದ್ರೂ ಒಳ್ಳೆಯವರು ಕಾಣ್ತಾರ ನೋಡ್ಕೊಂಡ್ ಬಾ ಅಂತ. ಇಡೀ ಊರನ್ನ ಸುತ್ತಕೊಂಡು ಬಂದ ದುರ್ಯೋಧನ ಹೇಳಿದ, ಯಾರು ಒಳ್ಳೆಯವರು ಸಿಗ್ಲಿಲ್ಲ, ನನಗಿಂತಲೂ ದುಷ್ಟರೇ ಇದ್ದಾರೆ ಅಂತ ಹೇಳಿ ದುರ್ಯೋಧನ ಹೇಳಿದ. ಅಂದ್ರೆ ಅದೇ ಊರು, ಇಬ್ರು ಸುತ್ತಿದ್ದು ಅದೇ ಊರು, ಇಬ್ರು ನೋಡಿದ್ದು ಅದೇ ಜನರನ್ನ, ಆದರೆ ಇಬ್ಬರಿಗೂ ಕಂಡದ್ದು ಬೇರೆಯಾಗಿ. ಕಾರಣ ಏನು ಅಂತಂದ್ರೆ ನೋಡುವ ದೃಷ್ಟಿಕೋನ. ನಾವು ಯಾವಾಗಲೂ ಒಳ್ಳೆಯ ದೃಷ್ಟಿಕೋನದಿಂದ ಜಗತ್ತನ್ನ ನೋಡುವ ಅಭ್ಯಾಸ ಮಾಡಿದರೆ ಜಗತ್ತು ಕೂಡ ನಮಗೆ ಒಳ್ಳೆಯದಾಗಿ ಕಾಣಿಸ್ತದೆ. ಸಂ ಸಂಕಲ್ಪೋ, ಸರಿಯಾದ ಸಂಕಲ್ಪಗಳು. ನನ್ನ ಆತ್ಮದ ಉದ್ಧಾರಕ್ಕೆ ಯಾವುದು ಅವಶ್ಯಕತೆ ಇದೆಯೋ, ಲೋಕದ ಕಲ್ಯಾಣಕ್ಕೆ ಯಾವುದು ಅವಶ್ಯಕತೆ ಇದೆಯೋ ಅಂತಹ ಸಂಕಲ್ಪಗಳೇ ಸರಿಯಾದ ಸಂಕಲ್ಪಗಳು. ಅವನ್ನ ಸಂಕಲ್ಪೋ, ಅಂತಹ ಸಂಕಲ್ಪಗಳನ್ನ ನಾವು ಮಾಡಬೇಕು. ಅಂತಹ ಸಂಕಲ್ಪಗಳ ಸಿದ್ಧಿಗಾಗಿ ನಮ್ಮ ತಪೋಶಕ್ತಿಯನ್ನ ನಾವು ಧಾರೆ ಎರಿಬೇಕು. ಅದು ಬಿಟ್ಟು ಅನಾವಶ್ಯಕವಾಗಿ ಅಜ್ಞಾನದಿಂದ ಇನ್ಯಾವುದು ಆ, ಸಂಕಲ್ಪಗಳಿಗೆ ನಮ್ಮ ತಪೋಶಕ್ತಿಯನ್ನ ವ್ಯರ್ಥ ಮಾಡಿಕೊಳ್ಳಬಾರದು. ಒಂದು ನನ್ನ ಆತ್ಮದ ಉದ್ಧಾರಕ್ಕೆ, ಇಲ್ಲ ಲೋಕದ ಕಲ್ಯಾಣಕ್ಕಾಗಿ ಮಾತ್ರ
ಆ ಸಂಕಲ್ಪಗಳಿರಬೇಕು. ಆ ಸಂಕಲ್ಪ ಶಕ್ತಿ ಸಿದ್ಧಿ ಆಗಲಿಕ್ಕೆ ನಮ್ಮ ತಪೋಶಕ್ತಿ ಬಳಕೆ ಆಗಬೇಕು. ಸಂವಾಚ, ಸರಿಯಾದ ಮಾತುಗಾರಿಕೆ, ವಾಕ್ಚಾತುರ್ಯ, ಸರಿಯಾದ ಮಾತು. ಅನಾವಶ್ಯಕವಾಗಿ ಒಂದೇ ಒಂದು ಪದವೂ ಕೂಡ ಬಾಯಿಯಿಂದ ಬರಬಾರದು, ನಾಲಿಗೆಯಿಂದ ಬರಬಾರದು. ಒಳ್ಳೆಯ ರೀತಿಯ ವಾಕ್ ಮಾತನಾಡುವ ಶೈಲಿ ನಮ್ಮದಾಗಿರಬೇಕು. ಸಂ ಕರ್ಮ, ಸರಿಯಾದ ಕರ್ಮ, ಒಳ್ಳೆಯ ಕರ್ಮಗಳನ್ನು ಮಾಡಬೇಕು, ತಿಳಿದು ಮಾಡಬೇಕು. ಯಾವುದು ಲೋಕಕ್ಕೆ ಒಳಿತು ಉಂಟಾಗ್ತಾ ಇದೆಯೋ ಅಂತಹ ಕರ್ಮಗಳನ್ನೇ ಮಾಡಬೇಕು. ಸಂ ಜೀವೋ, ಸರಿಯಾದ ಜೀವನೋಪಾಯ ಬದುಕಲಿಕ್ಕಾಗಿ ಯಾವ್ಯಾವುದೋ ಅಡ್ಡ ಮಾರ್ಗಗಳನ್ನ ಹಿಡಿಬಾರದು. ಉತ್ತಮ ರೀತಿಯ ಯಾವ ಜೀವರಾಶಿಗೂ ಹಾನಿಯನ್ನು ಉಂಟು ಮಾಡದ, ಯಾವ ವ್ಯಕ್ತಿಗಳಿಗೂ ಕೂಡ ಹಾನಿ ಉಂಟು ಮಾಡದ, ಸಮಾಜಕ್ಕೆ ಹಾನಿ ಉಂಟು ಮಾಡದಂತಹ ಸರಿಯಾದ ಜೀವನೋಪಾಯ ಕ್ರಮವನ್ನ, ಸತ್ಯ, ನ್ಯಾಯ, ನೀತಿ, ಧರ್ಮ ಮಾರ್ಗದಲ್ಲಿ ನಮ್ಮ ಬದುಕನ್ನ ನಡೆಸುವಂತಹ ಸರಿಯಾದ ಜೀವನೋಪಾಯವನ್ನು ಕಂಡುಕೊಳ್ಳಬೇಕು. ಅದೇ ಸಂ ಜೀವೋ. ಸಮ್ಮ ವಾಯಾಮೋ, ಸರಿಯಾದ ಶ್ರದ್ಧೆ, ಸರಿಯಾದ ಶ್ರದ್ಧೆ ಇರಬೇಕು. ಯಾವುದನ್ನೇ ಮಾಡಲಿ ಸಂಪೂರ್ಣವಾಗಿ ನಮ್ಮನ್ನ ನಾವು ಅದರಲ್ಲಿ ತೊಡಗಿಸಿಕೊಂಡು ಅದನ್ನ ಸಂಪೂರ್ಣ ಮಾಡುವ ಪ್ರಯತ್ನ ಮಾಡಬೇಕು. ಸಂ ಸತಿ, ಸರಿಯಾದ ಏಕಾಗ್ರತೆ. ಯಾವ್ಯಾವುದೋ ಅನಾವಶ್ಯಕ ವಿಚಾರಗಳಲ್ಲಿ ಯಾವುದು ಅವಶ್ಯಕತೆ ಇಲ್ಲವೋ ಅಂತಹ ವಿಷಯಗಳ ಮೇಲೆ ನಮ್ಮ ಏಕಾಗ್ರತೆ ಎನ್ನುವುದು ಹೋಗಬಾರದು. ನಮ್ಮ ಬದುಕಿನ ಕೊನೆಯ ಗತಿ ಏನಿದೆ ಅಂದ್ರೆ, ನಾವು ಏನನ್ನ ನಿನ್ನೆ ದಿವಸ ನೋಡಿದ್ವಿ, ಒಬ್ಬ ಮನುಷ್ಯ ಬಂದು ಒಂದು ಆತ್ಮ ನಿಜವಾಗ್ಲೂ ಏನ್ ಮಾಡಬೇಕಾಗಿದೆ, ಯಾವುದರ ಕಡೆ ನಮ್ಮ ಗಮನ ಹರಿಸಬೇಕಾಗಿದೆ, ಅದರ ಕಡೆ ಗಮನ ಕೊಡಬೇಕು. ನಮ್ಮ ಆತ್ಮದ ಉದ್ಧಾರದ ಕಡೆಗೆ, ಲೋಕದ ಕಲ್ಯಾಣದ ಕಡೆಗೆ ಮಾತ್ರ ನಮ್ಮ ಗಮನ ಇರಬೇಕು. ಅದೇ ಏಕಾಗ್ರತೆ. ಸಂ ಏಕಾಗ್ರತೆ. ಸಂ ಸಮಾಧಿ ಅಂದ್ರೆ ಸರಿಯಾದ ಧ್ಯಾನ. ಅದುವೇ ಆನಾಪಾನಸತಿ ಧ್ಯಾನ, ಶ್ವಾಸದ ಮೇಲೆ ಗಮನ. ಆ ಧ್ಯಾನವನ್ನು ಮಾಡುತ್ತ ಇಷ್ಟೆಲ್ಲ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ಅಷ್ಟಾಂಗ ಮಾರ್ಗಗಳನ್ನ ನಾವು ಕೂಡ ಈ ಅಜ್ಞಾನದಿಂದ, ಅವಿದ್ಯೆಯಿಂದ ದೂರವಾಗಿ, ಅಜ್ಞಾನದಿಂದ ಉಂಟಾಗಬಹುದಾದ ಆಸೆಗಳಿಂದ ನಾವು ದೂರವಾಗಿ ನಾವು ದುಃಖರಾಹಿತ್ಯ ಸ್ಥಿತಿಯನ್ನ ತಲುಪಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಅಷ್ಟಾಂಗ ಮಾರ್ಗದಲ್ಲಿ ನಮಗೆ ಪ್ರಜ್ಞೆ, ಸಮಾಧಿಗೆ ಸಂಬಂಧಿಸಿದಂತಹ ಶಿಕ್ಷಣ ಏನೋ ಜಾಗೃತವಾಗ್ತಾ ಹೋಗ್ತದೆ. ಹಾಗಾಗಿ ಸರಿಯಾದ ದೃಷ್ಟಿಕೋನ, ಸರಿಯಾದ ಸಂಕಲ್ಪಗಳು, ಸರಿಯಾದ ಮಾತುಗಾರಿಕೆ, ಸರಿಯಾದ ಕರ್ಮ, ಸರಿಯಾದ ಜೀವನೋಪಾಯ, ಸರಿಯಾದ ಶ್ರದ್ಧೆ, ಸರಿಯಾದ ಏಕಾಗ್ರತೆ, ಸರಿಯಾದ ಧ್ಯಾನ ನಮ್ಮನ್ನ ಈ ದುಃಖರಾಹಿತ್ಯ ಸ್ಥಿತಿಯಿಂದ ಆ ದುಃಖರಾಹಿತ್ಯ ಸ್ಥಿತಿಯನ್ನ ತಲುಪಲಿಕ್ಕೆ ಅನುಕೂಲ ಮಾಡಿಕೊಡುತ್ತದೆ. ಹಾಗಾಗಿ ನಾವು ನಮ್ಮ ಬದುಕಿನಲ್ಲಿ ಸರಿಯಾದ ದೃಷ್ಟಿಕೋನಗಳನ್ನ ಅಳವಡಿಸಿಕೊಳ್ಳಬೇಕು. ಏನು ಸರಿಯಾದ ದೃಷ್ಟಿಕೋನ? ನಾನು ಎನ್ನುವುದು ಶಕ್ತಿ, ಚೈತನ್ಯ ಮತ್ತು ಜ್ಞಾನ ಎನ್ನುವುದರ ಮೂರು ಮೂರು ವಸ್ತುಗಳ ಸಮುದಾಯ ಆಗಿದೆ. ನಾನು ಅಂದ್ರೆ ಏನು? ಶಕ್ತಿ, ಚೈತನ್ಯ ಮತ್ತೆ ಜ್ಞಾನ. ಈ ಮೂರು ಸೇರಿ ಈ ನಾನು ಅನ್ನುವ ಒಂದು ಪ್ರಜ್ಞೆ ನಿರ್ಮಾಣ ಆಗಿದೆ. ಈ ಭೌತಿಕ ಶರೀರ ಜಾಗೃತವಾಗಿರಬೇಕು ಅಂತಂದ್ರೆ ಅದಕ್ಕೇನು? ಚೈತನ್ಯ ಶಕ್ತಿ ಎನ್ನುವುದು ಬೇಕು. ಚೈತನ್ಯ ಭೌತಿಕ ಶರೀರದಿಂದ ಬಂದಿರುವಂಥದ್ದಲ್ಲ. ಭೌತಿಕ ಶರೀರ ಈ ಚೈತನ್ಯ ಶಕ್ತಿಯಿಂದ ಬಂದಿರುವಂಥದ್ದು ಅಲ್ವ. ನಮ್ಮ ದೇಹದಲ್ಲಿ ಎಲ್ಲಿಯವರೆಗೆ ಈ ಚೈತನ್ಯ ಶಕ್ತಿ ಅನ್ನೋದು ಒಳಗಡೆ ಜಾಗೃತವಾಗಿರ್ತದೆ, ಅಲ್ಲಿಯವರೆಗೆ ಈ ಭೌತಿಕ ಶರೀರಕ್ಕೆ ಬೆಲೆ ಇರ್ತದೆ, ಅಥವಾ ಈ ಭೌತಿಕ ಶರೀರ ಉಪಯೋಗಕ್ಕೆ ಬರ್ತದೆ. ಹಾಗಾಗಿ ನಮ್ಮ ಚೈತನ್ಯ ಶಕ್ತಿಯಿಂದ ಈ ಭೌತಿಕ ಶರೀರವೇ ಹೊರತು ಭೌತಿಕ ಶರೀರದಿಂದ ಚೈತನ್ಯ ಶಕ್ತಿ ಎಲ್ಲ.
ಈ ಚೈತನ್ಯ ಶಕ್ತಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಮ್ಮ ಇವತ್ತಿನ ವಾಸ್ತವತೆಯನ್ನ ಸೃಷ್ಟಿ ಮಾಡಿಕೊಳ್ಳುವವರು ನಾವೇ ಆಗಿದ್ದೇವೆ. ನಮ್ಮ ವಾಸ್ತವವನ್ನ ನಾವೇ ಸೃಷ್ಟಿ ಮಾಡಿಕೊಳ್ತಾ ಇದ್ದೇವೆ. ಅದು ನಮ್ಮ ಸ್ವಂತ ಆಲೋಚನೆಯಿಂದ, ಇಚ್ಛೆಗಳಿಂದ ಸೃಷ್ಟಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಎಲ್ಲವೂ ವರ್ತಮಾನದಲ್ಲಿದೆ. ಸರಿಯಾದ ದೃಷ್ಟಿಕೋನ ಬುದ್ಧತ್ವ ಪ್ರಾಪ್ತಿಗೆ ಅಂಕುರಗಳಿದ್ದ ಹಾಗೆ, ಮೊಳಕೆಗಳಿದ್ದ ಹಾಗೆ. ಸರಿಯಲ್ಲದ ದೃಷ್ಟಿಕೋನಗಳು ನಮ್ಮನ್ನ ಬುದ್ಧತ್ವದಿಂದ ದೂರಕ್ಕೆ ಕರೆದುಕೊಂಡು ಹೋಗ್ತದೆ. ಹಾಗಾಗಿ ನಾವು ನಮ್ಮ ಬದುಕಿನಲ್ಲಿ ಮಧ್ಯಮ ಮಾರ್ಗದಲ್ಲಿರಬೇಕು. ಮಧ್ಯಮ ಮಾರ್ಗ, ಅದೇ ಗೀತೆಯಲ್ಲಿ ಕೃಷ್ಣನು ಹೇಳಿದಂತಹ ಮಾರ್ಗ ಮಧ್ಯಮ ಮಾರ್ಗ. ಏನು ಮಧ್ಯಮ ಮಾರ್ಗ? ನಮ್ಮ ಬದುಕಿನ ಅರ್ಧ ಭಾಗದಲ್ಲಿ ಲೌಕಿಕ ಬದುಕಿನ ಕಡೆಗೂ ನಾವು ಗಮನವನ್ನು ಕೊಡಬೇಕು. ಇನ್ನು ಅರ್ಧ ಭಾಗ ಆಧ್ಯಾತ್ಮ, ಆತ್ಮದ ಉದ್ಧಾರಕ್ಕಾಗಿ ಕೂಡ ಗಮನವನ್ನು ಕೊಡಬೇಕು. ಯಾವಾಗಲೂ ಮಧ್ಯ ಮಾರ್ಗದಲ್ಲಿರಬೇಕು. ರಾತ್ರಿ ಪೂರ್ತಿ ಅಧ್ಯಾತ್ಮ, ನನ್ನ ಆತ್ಮದ ಉದ್ಧಾರಕ್ಕಾಗಿ ರಾತ್ರಿ ಸಮಯವನ್ನ ಮೀಸಲಿಡಬೇಕು. ಹಗಲು ಸಮಯ ಸಂಪೂರ್ಣವಾಗಿ ಲೌಕಿಕ ಬದುಕಿಗಾಗಿ ನಾವು ಮೀಸಲಿಡಬೇಕು. ಮನೆ, ಮಕ್ಕಳು, ಸಂಸಾರ, ಉದ್ಯೋಗ, ಹಣ ಸಂಪಾದನೆ, ವ್ಯಾಪಾರ, ವಾಣಿಜ್ಯ, ಸ್ನೇಹಿತರು, ಮನರಂಜನೆ ಎಲ್ಲವೂ ಯಾವಾಗ ಹಗಲು ಸಮಯದಲ್ಲಿ, ಯಾವಾಗ ಸೂರ್ಯ ಉದಯ ಆದ ಆ ಎಲ್ಲ ಹಗಲು ಪೂರ್ತಿ ಧ್ಯಾನ ಪ್ರಚಾರ, ಜೊತೆಗೆ ನಮ್ಮ ಆತ್ಮ ಏನು ಲೌಕಿಕ ಬದುಕಿಗೆ ಏನು ಬೇಕಾಗಿದೆ, ಹೆಂಡತಿ, ಮಕ್ಕಳು, ಸಂಸಾರ, ಗಂಡ, ಮನೆ, ದುಡ್ಡು, ದುಡಿಮೆ, ಸಂಪತ್ತು, ಎಲ್ಲದರ ಕಡೆಗೆ ಗಮನ ಕೊಡಬೇಕು. ಯಾವಾಗ ಹಗಲಿನ ಸಮಯದಲ್ಲಿ, ಯಾವಾಗ ರಾತ್ರಿ ಸಮಯ ಆಗ್ತದೆ, ನಾವು ನಿದ್ರೆ ಮಾಡಲಿಕ್ಕೆ ಹೋಗುವ ಸಮಯ ಏನು ಬರ್ತದೆ, ಆ ಸಮಯದಲ್ಲಿ ನಮ್ಮ ಆತ್ಮದ ಉದ್ಧಾರಕ್ಕಾಗಿ ಇರುವಂತಹ ಸಮಯ. ಆ ಸಮಯವನ್ನ ನಾವು ನಮ್ಮ ಆತ್ಮದ ಉದ್ಧಾರಕ್ಕಾಗಿ, ಅಂದ್ರೆ ಧ್ಯಾನ ಸಾಧನೆಗಾಗಿ ಮೀಸಲಿಡಬೇಕು. ನಿದ್ದೆ ಅನ್ನೋದು ಮಾಯೆ. ಆ ನಿದ್ದೆಯನ್ನ ನಾವು ಜಯಿಸಿದವರಾಗಬೇಕು. ಆ ನಿದ್ದೆಗೆ ಮಾರು ಹೋಗಬಾರದು. ಆ ನಿದ್ದೆ ಮಾಡುವ ಸಮಯದಲ್ಲಿ ನಾವು ನಮ್ಮ ಧ್ಯಾನದ ಸಮಯವನ್ನಾಗಿ ಮಾಡಿಕೊಂಡು ರಾತ್ರಿ ಪೂರ್ತಿ ಆಧ್ಯಾತ್ಮ ಸಾಧನೆ, ಹಗಲು ಪೂರ್ತಿ ಲೌಕಿಕ ಬದುಕಿನ ಕಡೆಗೆ ಗಮನ. ಯಾಕೆಂದ್ರೆ ಬರೀ ನಾವು ಸಾಧನೆ ಮಾಡಿದರೆ ನಮಗೆ ನಿಜವಾದ ಬದುಕಿನ ಸ್ವಾರಸ್ಯ, ಜ್ಞಾನ, ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನೋದು ಸಿಗೋದಿಲ್ಲ. ಹಾಗಾಗಿ ಸಂಸಾರದಲ್ಲಿ ಬೆರಿಬೇಕು, ಹೊರಗಡಿನ ಜಗತ್ತಿನೊಂದಿಗೆ ಬೆರಿಬೇಕು, ಧ್ಯಾನ ಮಾಡಬೇಕು, ಧ್ಯಾನ ಪ್ರಚಾರ ಮಾಡಬೇಕು. ಎಲ್ಲ ಆತ್ಮಗಳಲ್ಲಿರುವಂತ ಅಜ್ಞಾನವನ್ನ ಹೋಗಲಾಡಿಸಬೇಕು. ಅದು ಹಗಲಿನ ಸಮಯದಲ್ಲಿ. ಯಾರು ಕೂಡ ಯಾವುದನ್ನು ಕೂಡ ತಿರಸ್ಕಾರ ಮಾಡಿ ಬಿಟ್ಟು ಹೋಗಬಾರದು. ವೈರಾಗ್ಯ ಅನ್ನುವುದು ಒಳಗಡೆಯಿಂದ ಇರಬೇಕಾದದೇ ಹೊರತು ಹೊರಗಡೆಯಿಂದ ಅಲ್ಲ. ಯಾರು ಸನ್ಯಾಸಿಗಳಾಗಬಾರದು. ಎಲ್ಲರೂ ಸಂಸಾರಿಗಳಾಗಬೇಕು. ಎಲ್ಲರೂ ಸಂಸಾರದಲ್ಲಿ ಇರುವಂತಹ ಎಲ್ಲ ಇಹಭೋಗಗಳನ್ನ ಅನುಭವಿಸಿದವರಾಗಿ ಅರಿಷಡ್ ವರ್ಗಗಳನ್ನ ಜಯಿಸಬೇಕು. ಮದ, ಮತ್ಸರ, ಮೋಹ, ಕಾಮ, ಕ್ರೋಧ, ಲೋಭ, ಎಲ್ಲ ಅರಿಷಡ್ ವರ್ಗಗಳನ್ನ, ಅಷ್ಟವ ಅರಿಷಡ್ ವರ್ಗಗಳನ್ನ ಜಯಿಸಿ, ಅವುಗಳನ್ನ ನಾವು ನಿಗ್ರಹ ಮಾಡಿ ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣವಾಗಿ ಅನುಭವಿಸಿ ಇದರಲ್ಲಿ ಏನು ಇಲ್ಲ, ಇಷ್ಟೇ ಜೀವನ ಅನ್ನುವ ಸ್ಥಿತಿಯನ್ನ ತಲುಪಬೇಕು. ಅದು ಪರಿಪಕ್ವ ಆಗಬೇಕು. ಪರಿಪಕ್ವವಾಗಿ ಸಾಕೋ ಸಾಕು, ಏನು ಇಲ್ಲ, ನಾನು ಇದಕ್ಕೂ ಮೀರಿದ್ದನ್ನ ಏನನ್ನೋ ಪಡಿಬೇಕಾಗಿದೆ ಅನ್ನುವ ಸ್ಥಿತಿಯನ್ನ ಆತ್ಮ ಹೊಂದಬೇಕು. ಅದು ಮಧ್ಯಮ ಮಾರ್ಗ. ಅದುವೇ ನಾವೆಲ್ಲರೂ ಮಾಡಬೇಕಾಗಿರುವಂಥದ್ದು. ಅದು ಬಿಟ್ಟು ನಾನು ಎಲ್ಲಾ ಬಿಟ್ಟು ಹೋಗಿ ಹಿಮಾಲಯದಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತೇನೆ ಅಂತಂದ್ರೆ ಅದು ಪಲಾಯನವಾದ, ಅವನು ಹೇಳಿ ತಪ್ಪಿಸ್ಕೊಳ್ತಾ ಇದ್ದಾನೆ, ಸುಮ್ಮನೆ ನೆಪ ಹೇಳ್ತಾ ಇದ್ದಾನೆ, ನಿಜವಾಗ್ಲೂ ಅವನು ಸಾಧನೆ ಮಾಡ್ತಾ ಇಲ್ಲ. ಅದು ನಿಜವಾದ ಸಾಧನೆ ಅಲ್ಲ. ಎಲ್ಲದರೊಳಗೆ ಇದ್ದು ಯಾವುದನ್ನು ಅಂಟಿಸಿಕೊಳ್ಳದೆ ಹೊರಗಡೆಯಿಂದ ಎಲ್ಲದರೊಳಗೆ ಇರಬೇಕು, ಒಳಗಡೆಯಿಂದ ನಿರ್ಲಿಪ್ತವಾಗಿರಬೇಕು. ಎಲ್ಲದರ ಇತಿಮಿತಿಯ ಜ್ಞಾನ ಅವನಿಗೆ ಇರಬೇಕು. ನಾನು ಅಂದರೆ ಆತ್ಮ, ಎಲ್ಲರೂ ಒಂದು ಆತ್ಮ. ನಾವೆಲ್ಲರೂ ಇಲ್ಲಿ ಕೇವಲ ಪಾತ್ರಧಾರಿಗಳು. ಒಂದೊಂದು ಪಾತ್ರವನ್ನ ನಿಭಾಯಿಸಿ ಪ್ರತಿಯೊಂದು ಆತ್ಮವು
ಜ್ಞಾನ ಸಂಪಾದನೆಗಾಗಿ ಬಂದಿದ್ದೇವೆ. ನಾವೆಲ್ಲರೂ ಏನನ್ನು ಕಲಿಬೇಕಾಗಿದೆ? ಜ್ಞಾನ ಕಲಿಬೇಕಾಗಿದೆ. ಆ ಜ್ಞಾನ ಎನ್ನುವ ಈ ಪಾಠಶಾಲೆಯಲ್ಲಿ, ಜ್ಞಾನವನ್ನ ಕಲಿಯುವ ಪಾಠಶಾಲೆಯಲ್ಲಿ ನಾವೆಲ್ಲರೂ ಕೇವಲ ವಿದ್ಯಾರ್ಥಿಗಳಾಗಿದ್ದೇವೆ. ಮತ್ತೆ ಈ ಜಗತ್ತು ಅನ್ನುವುದು ಒಂದು ನಾಟಕ ರಂಗ. ನಮ್ಮದೆಲ್ಲರದ್ದು ಒಂದೊಂದು ಪಾತ್ರ. ಒಂದು ಗಂಡನ ಪಾತ್ರ, ಹೆಂಡತಿಯ ಪಾತ್ರ, ತಂದೆಯ ಪಾತ್ರ, ಮಕ್ಕಳ ಪಾತ್ರ. ಹೀಗೆ ತಂದೆಯಾಗಿ, ಮಕ್ಕಳಾಗಿ, ಗಂಡನಾಗಿ, ಹೆಂಡತಿಯಾಗಿ, ಸ್ನೇಹಿತನಾಗಿ, ಸಹೋದರನಾಗಿ, ಸಮಾಜಕ್ಕೆ ಒಳ್ಳೆಯ ಪ್ರಜೆಯಾಗಿ, ಹೀಗೆ ಪ್ರತಿಯೊಂದು ಕೂಡ ಒಬ್ಬ ಧ್ಯಾನಿಯಾಗಿ, ಒಬ್ಬ ಮಾಸ್ಟರ್ ಆಗಿ ನಮ್ಮ ನಮ್ಮ ಪಾಲಿನ ಕರ್ತವ್ಯ ಧರ್ಮವನ್ನ ನಿಭಾಯಿಸಬೇಕು. ಆ ಮೂಲಕ ನಮ್ಮ ಬದುಕಿನಲ್ಲಿ ಬರಬಹುದಾದ ಎಲ್ಲ ಘಟನೆಗಳಿಂದ ನಾವು ಜ್ಞಾನವನ್ನ ಪಡಿತಾ ಹೋಗಬೇಕು. ಇದುವೇ ಸತ್ಯ. ಇದನ್ನ ಯಾರು ಅರ್ಥ ಮಾಡಿಕೊಂಡಿರ್ತಾನೆ ಅವನೇ ಆತ್ಮಜ್ಞಾನಿ. ಅವನು ಸದಾ ಆತ್ಮಸ್ಥಿತಿಯಲ್ಲಿರಬೇಕು. ನಾನು ಒಂದು ಆತ್ಮ, ಎಲ್ಲರೂ ಒಂದು ಆತ್ಮ. ಯಾರು ಯಾರನ್ನೋದು ನನಗೆ ಯಾರೋ ಬೇಕಾದವರು ಅಂತಾನೂ ಇಲ್ಲ, ಬೇಡಾದವರು ಅಂತಾನೂ ಇಲ್ಲ. ಯಾರ ಮೇಲೂ ಶತ್ರುತ್ವ ಭಾವ ಇರಬಾರದು, ಯಾರ ಮೇಲೂ ತಿರಸ್ಕಾರ, ಅಸಡ್ಡೆಯ ಭಾವ ಇರಬಾರದು. ಎಲ್ಲರೂ ಒಂದು ಆತ್ಮ, ಎಲ್ಲರಿಂದಲೂ ಕಲಿಯುವಂಥದ್ದಿದೆ. ಎಲ್ಲರೂ ನನ್ನನ್ನು ಕಲಿಸಲಿಕ್ಕೆ ಬಂದಿದ್ದಾರೆ, ನಾನು ಎಲ್ಲರಿಗೆ ಕಲಿಸಲಿಕ್ಕೆ ಬಂದಿದ್ದೇನೆ ಅನ್ನುವ ಸ್ಥಿತಿಯನ್ನ ಕಾಪಾಡಿಕೊಳ್ಬೇಕು. ಅದುವೇ ಮಧ್ಯಮ ಮಾರ್ಗ. ಅವಬೋಧಸ್ಯ ಅಂತಂದ್ರೆ ಧ್ಯಾನ. ಹಾಗಾಗಿ ಎಲ್ಲ ಮಧ್ಯಮ ಮಾರ್ಗ ಅನ್ನುವುದು ಎಲ್ಲ ನಮ್ಮ ಹಿಂದಿನ ಮುನಿಗಳು, ಋಷಿ ಮುನಿಗಳು ಆಚರಿಸಿದಂತಹ ಮಾರ್ಗ ಮಧ್ಯಮ ಮಾರ್ಗ. ಅಲ್ಲ, ಯಾರಾದರೂ ಋಷಿ ಮುನಿಗಳು ಮದ್ವೆ ಆಗದೆ ಇರೋರು ಯಾರಾದ್ರೂ ಇದ್ದಾರೆ? ಎಲ್ಲೋ ಕೆಲವೊಂದು ಇನ್ಸಿಡೆಂಟ್ ಇರು. ಪ್ರತಿಯೊಬ್ಬರು ಕೂಡ, ಪ್ರತಿಯೊಬ್ಬ ಸಪ್ತ ಋಷಿಗಳಿಗೂ ಕೂಡ ಸಪ್ತ ಪತ್ನಿಯರಿದ್ದಾರೆ. ಎಲ್ಲರೂ ಕೂಡ ದಾಂಪತ್ಯ ಜೀವನದಲ್ಲಿಯೇ ಸಾಧನೆ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಬಿಟ್ಟು ಹೋಗುವುದು ಸಾಧನೆಯಲ್ಲ. ಎಲ್ಲದರೊಳಗೆ ಇದ್ದು ಯಾವುದನ್ನೂ ಅಂಟಿಸಿಕೊಳ್ಳದೆ ಮಾಡುವ ಸಾಧನೆ ಏನಿದೆ ಅದು ನಿಜವಾದ ಆಧ್ಯಾತ್ಮ ಸಾಧನೆ. ಅತಿ ಬೇಗವಾಗಿ, ಪರಿಪಕ್ವವಾಗಿ ಒಂದು ಆತ್ಮ ಉನ್ನತ ಸ್ಥಿತಿಯನ್ನ, ಮೋಕ್ಷ ಸ್ಥಿತಿಯನ್ನ, ಪರಿನಿರ್ವಾಣ ಸ್ಥಿತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇದೆ, ಹೊಂದುತ್ತದೆ. ಅದನ್ನ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಸಂಸಾರ ಅನ್ನುವುದು ಹೊರೆಯಲ್ಲ, ಅದೊಂದು ಪಾಠಶಾಲೆ. ಸಂಸಾರ ಅನ್ನುವುದು ಕಷ್ಟ ನಷ್ಟದ ದುಃಖದ ಸರಮಾಲೆಯಲ್ಲ, ಅದು ಒಂದು ಜ್ಞಾನ ಬೋಧನೆಯ ಶಾಲೆ. ಅದನ್ನ ಎಲ್ಲ ಬದುಕಿನ ಸಂಸಾರದಲ್ಲಿ ಬರುವ ಪ್ರತಿಯೊಂದನ್ನು ಕೂಡ ಸ್ವೀಕಾರ ಮಾಡಬೇಕು. ಅದರಿಂದ ನಾನು ಏನನ್ನ ಕಲಿಬೇಕಾಗಿದೆ ಅನ್ನುವ ಜ್ಞಾನವನ್ನು ಕಲಿತಾ ನಮ್ಮ ಆತ್ಮದ ಉದ್ಧಾರವನ್ನು ಮಾಡಿಕೊಳ್ತಾ ಹೋಗಬೇಕು. ಅದುವೇ ಮಧ್ಯಮ ಮಾರ್ಗ. ಆಗ ಆ ಆತ್ಮ ಪರಿಪಕ್ವಗೊಳ್ಳುತ್ತದೆ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ಪ್ರಕೃತೇ ಸ್ವಭಾವತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಗುಡ್. ಮಾಸ್ಟರ್ಸ್, ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ರೆ ರೈಸ್ ಮಾಡಿ, ಮಾತಾಡಿ. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ, ಬೇಗ ಬೇಗ ಎಲ್ಲರೂ ಒಂದ್ಸಾರಿ ವಿಡಿಯೋ ಆನ್ ಮಾಡ್ಕೊಳ್ಳಿ, ಆಯ್ತಾ? ಆ ನೋಡೋಣ ಯಾರ್ಯಾರು. ದಿವ್ಯ ಮಂಗಳ ದೃಷ್ಟಿ, ವೆರಿ ಗುಡ್. ನೋಡಿ ಎಲ್ಲರೂ ಎಷ್ಟೆಷ್ಟು ಚಂದ ಕಾಣ್ತಾ ಇದ್ದಾರೆ. ವಿಡಿಯೋನೇ ಆನ್ ಮಾಡ್ಕೊಳ್ಳೋದೇ ಇದ್ರೆ ಹೆಂಗೆ? ನಿಮ್ಮ ದರ್ಶನ ಭಾಗ್ಯ ಯಾವಾಗ ನಮಗೆ ಸಿಗೋದೆ? ಅಪರೂಪಕ್ಕೆ ಒಂದೊಂದು ದಿವಸನಾದ್ರೂ ನಿಮ್ಮ ದರ್ಶನ ಭಾಗ್ಯ ನಮಗೆ ಸಿಗ್ಬೇಕಲ್ಲ. ನೆಕ್ಸ್ಟ್ ಅಕ್ಟೋಬರ್ 10, 11, 12ರಂದು ಚಿಕ್ಕೋಡಿಯಲ್ಲಿ, ಆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯಲ್ಲಿ ಗುಡಾಕೇಶ ಧ್ಯಾನ ಮಹಾಯಜ್ಞ 3 ನಡೀತಾ ಇದೆ. ಎಲ್ಲ ನೀವು ಯಾವ ನೆಪನೂ ಹೇಳೋಂಗಿಲ್ಲ. ಎಲ್ಲ ದಸರಾ ಮುಗಿದಿರ್ತದೆ, ಆ ಏಕಾದಶಿ ಮುಗಿದಿರ್ತದೆ, ಹುಣ್ಣಿಮೆ ಮುಗಿದಿರ್ತದೆ, ಆಯ್ತಾ? ಫ್ರೀ, ಎಲ್ಲ ಫ್ರೀ ಫ್ರೀ. ದಸರಾ ರಜೆ ಇರ್ತದೆ, ಬಹುಶಃ ಅವಾಗ ದಸರಾ ರಜೆ ಇರಬಹುದು, ಆಯ್ತಾ? ಎಲ್ಲರೂ ಅಟೆಂಡ್ ಆಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳೆ ಮಾಸ್ಟರ್ ಚಿಕ್ಕೋಡಿ ಅವರ ಒಂದು ನೇತೃತ್ವದಲ್ಲಿ
ಮತ್ತೆ ಎಲ್ಲ ಚಿಕ್ಕೋಡಿಯ ಮಾಸ್ಟರ್ಸ್ ಆ ಜೊತೆಯಾಗಿ ಆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅದರಲ್ಲಿ ಪರಿಶ್ರಮ ಹಾಕ್ತಾ ಇದ್ದಾರೆ. ಹೀಗೆ ಅನಿತಾ ಮಾಸ್ಟರ್ ಅವರು ಗದಗಲ್ಲಿ ಆ ಓಡಾಡಿ ಮಾಡಿದ್ರು, ಹಾಗೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳೆ ಮಾಸ್ಟರ್ ನೋಡಿ, ಬರೀ ಒಂದು ಎಷ್ಟು ಸ್ಪೀಡ್ ಇದಾರೆ ಅವ್ರ ಇದರಲ್ಲಿ ಹೇಳಿದ್ದಷ್ಟೇ. ಇಲ್ಲಿ ಗದಗಲ್ಲಿ ಲಾಸ್ಟಿಗೆ ಹೊರುವಾಗ ನೆಕ್ಸ್ಟ್ ಧ್ಯಾನ ಯಜ್ಞೆಯಲ್ಲಿ ಚಿಕ್ಕೋಡಿಯಲ್ಲಿ ರೆಡಿ ಮಾಡಿ ಅಂತ ಹೇಳಿದ್ದಷ್ಟೇ. ಎಷ್ಟು ಸ್ಪೀಡ್ ಇದ್ದಾರೆ. ಹಾಗಾಗಿ ಈಗ ಆ ಏನು ಅಕ್ಟೋಬರ್ 10, 11, 12ರಂದು ಧ್ಯಾನ ಮಹಾಯಜ್ಞ ಚಿಕ್ಕೋಡಿಯಲ್ಲಿ ನಡೀತಾ ಇದೆ. ಸಹಸ್ರಾರು, ಅಲ್ಲಿ ತುಂಬಾ ಜನ, ಬಳ್ಳಾರಿಯನ್ನ ಬಿಟ್ರೆ ನೆಕ್ಸ್ಟ್ ಬೆಳಗಾವ್ ಜಿಲ್ಲೆಯಲ್ಲಿ ಈಗಿಂದಲೇ ತುಂಬಾ ಜನ ಧ್ಯಾನಿಗಳಿದ್ದಾರೆ. ಈಗಿಂದಲೇ ನಾವು ಅಲ್ಲಿ ಧ್ಯಾನ ಪ್ರಚಾರವನ್ನ ಮಾಡೋಣ. ಅಲ್ಲಿರುವಂತಹ ಈಗಿಂದಲೇ ನಾವು ಎಲ್ಲ ಪಾಂಪ್ಲೆಟ್ಗಳನ್ನೆಲ್ಲ ತಯಾರು ಮಾಡಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡುವ, ಮತ್ತೆ ಎಲ್ಲಾ ಧ್ಯಾನ ಕೇಂದ್ರಗಳನ್ನ, ಪಿರಮಿಡ್ ಕೇಂದ್ರಗಳನ್ನ ತಲುಪಿ ಅಲ್ಲಿರುವಂತ ಎಲ್ಲ ಸೀನಿಯರ್ ಮಾಸ್ಟರ್ಸ್ ವಿಶ್ವಾಸವನ್ನ ಗಳಿಸಿ ನಾವು ಅಲ್ಲಿ ಎಲ್ಲರೂ ಆ ಒಂದು ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಕನಿಷ್ಠ 2,000 ಜನ ಸೇರಿಸ್ಬೇಕು. ದೊಡ್ಡ ಆ ಸಸ್ಯಾಹಾರ ರ್ಯಾಲಿಯನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಧ್ಯಾನ ಮಹಾಯಜ್ಞವನ್ನ ಯಶಸ್ವಿಗೊಳಿಸೋಣ. ನಾವೆಲ್ಲರೂ ಅದರಲ್ಲಿ ಒಬ್ಬ ಸೇವಕರಾಗಿ ನಮ್ಮ ನಮ್ಮ ಪಾಲಿನ ಕರ್ತವ್ಯ ಧರ್ಮವನ್ನು ನಿಭಾಯಿಸೋಣ. ಈ ಒಂದು ಲೋಕ ಕಲ್ಯಾಣದ ಕಾರ್ಯದಲ್ಲಿ ಎಲ್ಲರೂ ಇಂದಿನಿಂದಲೇ ನಾವು ಆ ಅದರಲ್ಲಿ ಆ ಏನೋ ನಮ್ಮನ್ನ ನಾವು ತೊಡಗಿಸಿಕೊಂಡು ಅದನ್ನು ಯಶಸ್ವಿಗೊಳಿಸೋಣ. ಆಯ್ತಾ? ಆ ಅದರ ನಂತರ ಮೈಸೂರು. ಈಗ ಮೈಸೂರಲ್ಲಿ ಮಾಡಬಹುದಿತ್ತು, ಅದರಲ್ಲಿ ಮೈಸೂರಲ್ಲಿ ಧ್ಯಾನ ದಸರಾ ಎಲ್ಲ ನಡೀತಾ ಇದೆ. ನಮ್ಮ ಕಾರ್ಯಕ್ರಮ ಬೇರೆ ಕಾರ್ಯಕ್ರಮಗಳಿಗೆ ತೊಂದರೆ ಹಾಗಾಗಿ ಅವರು ಅಲ್ಲಿ ಪರಿಪೂರ್ಣ ಮಾಡಲಿ. ಚಿಕ್ಕೋಡಿಯನ್ನ ಮುಗಿಸಿದ ತಕ್ಷಣ ನಮ್ಮ ನಡೆ ಮೈಸೂರು ಕಡೆ. ಓಕೆ, ಹಂಗಂತ ಹೆಂಗಿದ್ರು ಮೈಸೂರಲ್ಲಿ ಮಾಡ್ತಾರೆ ಅಂತ ಯಾರು ಆ ಕಡೆ ಭಾಗದವ್ರು ಬರ್ದೇ ಇರಬಾರ್ದು. ಅರ್ಥ ಆಯ್ತಲ್ಲ? ನೀವು ಬಂದ್ರೆ ನಿಮ್ಮೂರಲ್ಲಿ ನೀವು ಮಾಡಿದಾಗ ಬೇರೆಯವ್ರು ಬರ್ತಾರೆ. ನೀವು ಬೇರೆಯವ್ರಿಗೆ ಹೋಗಂಗಿಲ್ಲ. ನಿಮ್ಮೂರಾಗಷ್ಟೇ ನೀವು ಹೋದ್ರೆ ನಿಮ್ಮೂರಿಗೆ ಬೇರೆಯವ್ರು ಯಾರು, ಯಾವ ಊರವ್ರು ಯಾಕೆ ಬರ್ತಾರೆ ಅಲ್ವಾ? ನಾವು ಬೇರೆ ಊರವರಿಗೆ ಹೋದ್ರೆ ಮಾಡಿದಾಗ ಅಲ್ಲಿಗೆ ಹೋದ್ರೆ ಆ ಊರವರು ನಮ್ಮ ಊರವರಿಗೆ ಬರ್ತಾರೆ. ಆಯ್ತಲ್ಲ? ಹಾಗಾಗಿ ಆ ಎಲ್ಲರೂ ಆ ಭಾಗವಹಿಸಿ. ಶಿವಲೀಲಾ ಮಾಸ್ಟರ್ ಮಾತಾಡಿ. ಹಾ ಸರ್, ನಮಸ್ತೆ. ನಮಸ್ತೆ ಮಾಸ್ಟರ್ಸ್ ಎಲ್ಲರಿಗೂ. ಸೊ ನಿಮ್ಗೆ ಎಲ್ಲರಿಗೂ ಲೇಡೀಸ್ಗೆ ಒಂದೇ ಗುಡ್ ನ್ಯೂಸ್. ಏನಪ್ಪಾ ಅಂತಂದ್ರೆ, ನಮ್ ಜೂಮ್ ಕ್ಲಾಸ್ ಅಲ್ಲೇ ನಾವೊಂದು ಬ್ಯೂಟಿಫಾಲರ್ ಕ್ಲಾಸ್ ನಡೆಸ್ತಾ ಇದ್ದೇವಿ. ಸೊ ಒಳ್ಳೆ ಅವಕಾಶ ಹೆಣ್ಮಕ್ಳಿಗೆ, ಯಾಕಂದ್ರೆ ಹೆಣ್ಮಕ್ಳು ಅಲಂಕಾರ ಪ್ರಿಯರು. ಸೊ ತಮ್ಮನ್ ತಾವು ಸುಂದರಗೊಳಿಸ್ಕೊಳಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇರ್ತಾರೆ ಹೆಣ್ಮಕ್ಳು. ಅದಕ್ಕೆ ಇದು ಹೆಣ್ಮಕ್ಳಿಗೆ ಸುವರ್ಣ ಅವಕಾಶ ಅಂತ ಹೇಳ್ಬಹುದು. ಮತ್ತೆ ಅವರು ಓನ್ ಆಗಿ ಬಿಸ್ನೆಸ್ ಮಾಡೋಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ನೀವು ಇದನ್ನ ಸೆಲ್ಫ್ ಆಗಿ ಯೂಸ್ ಮಾಡ್ಬೋದು, ಇಲ್ಲ ಬಿಸ್ನೆಸ್ ರಿಲೇಟೆಡ್ ಆಗಿ ಯೂಸ್ ಮಾಡ್ಬೋದು. ಮತ್ತೆ ಈ ಹಣವನ್ನು ಧ್ಯಾನ ಯಜ್ಞಕ್ಕೋಸ್ಕರನೇ ಮೀಸಲಾಗಿ ನಾವು ಇಡ್ತೇವಿ. ಸೊ ಅದಕ್ಕೋಸ್ಕರ ಒಳ್ಳೆ ಅವಕಾಶ. ಬೇರೆ ಕಡೆ ಪ್ರೈಸ್ ತುಂಬಾ ಇದೆ, ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ 50,000ದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಿಂಗಾಗಿ ನಾವಿಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಅಂದ್ರೆ 15,000ದಲ್ಲೇ ಇಟ್ಟಿದ್ದೇವಿ. ಫಸ್ಟ್ ಬ್ಯಾಚ್ ಇದು. ಆಕ್ಚುಲಿ ಎಷ್ಟೊಂದ್ ಜನ ಈಗಾಗಲೇ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ತುಂಬಾ ಜನ. ಸೊ ಕಡಿಮೆ ಸೀಟ್ಗಳು ಇರೋದ್ರಿಂದ ಹೆಣ್ಮಕ್ಳು ಎಲ್ಲರೂ ಬೇಗ ಜಾಯಿನ್ ಆಗಿ ಒಳ್ಳೆ ಅವಕಾಶ ಇದೆ. ಸೊ ನೀವು ಬಿಸ್ನೆಸ್ ಅಂತ ಹೋದ್ರೆ ಇದನ್ನ ಹಣವನ್ನು 2 ಮದ್ವೆ ಮನೇಲೇನೆ ಇದನ್ನ ಕಳ್ಸ್ಕೊಂಡ್ಬಿಡ್ಬೋದು ನೀವು. ಯಾಕಂದ್ರೆ ಒಂದ್ಸಲ ಮದ್ವೆ ಮನೆಗೆ ಹೋಗಿ ಒಂದ್ ಹೆಣ್ಣಿಗೆ ಅಲಂಕಾರ ಮಾಡಿದ್ರೆ 10,000 ರೂಪಾಯಿ ಅಲ್ಲೇ ಬಂದ್ಬಿಡುತ್ತೆ. ಅಂದ್ರೆ 2 ಮದ್ವೆ ಮನೆಗೆ ಅಲಂಕಾರ ಮಾಡಿದ್ರೆ ನಿಮ್ಗೆ ಹಣ ವಾಪಸ್ ಬಂದ್ಬಿಡುತ್ತೆ. ಅದೇನ್ ದೊಡ್ಡ ಅಮೌಂಟ್ ಏನಲ್ಲ. ಸೊ ಮತ್ತೆ ನಾವ್ ಈ ಬ್ಯಾಚ್ ಆದ್ಮೇಲೆ ಮತ್ತೆ ಇನ್ನೊಂದು ಬ್ಯಾಚ್ ಮಾಡಿದ್ರೆ ಅದು ಜಾಸ್ತಿ ಇದೆ ಅಮೌಂಟ್, 25,000 ರೂಪಾಯಿ ಇದೆ. ಸೊ ಇದು ಕಡಿಮೆ ಪ್ರೈಸ್ ಇದೆ ನಿಮ್ಗೆ ಹೆಣ್ಮಕ್ಳಿಗೆಲ್ಲ. ಸೊ ಮತ್ತೆ ನೀವು ಬಿಸ್ನೆಸ್ ಆಗಿ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ. ಹೆಣ್ಮಕ್ಳಿಗೆ ಏನಪ್ಪಾ ಅಂತಂದ್ರೆ ಸೆಲ್ಫ್ ಆಗಿ ನನ್ನ ಸ್ಕಿನ್ ಅನ್ನ ನಾವ್ ಯಾವ ತರ ಕೇರ್ ಮಾಡ್ಕೋಬಹುದು, ನಾನ್ ಯಾವ ತರ ಬ್ಯೂಟಿಫುಲ್ ಆಗಿ ಕಾಣ್ಬೋದು. ಯಾಕಂದ್ರೆ ಎಲ್ಲ ಹೆಣ್ಮಕ್ಳಿಗೂ ನಾ ಬ್ಯೂಟಿಫುಲ್ ಆಗಿ ಕಾಣ್ಬೇಕನ್ನೋ ಎಲ್ಲಾರ್ಗು ಇದ್ದೇ ಇರುತ್ತೆ. ಸೊ ನಮ್ಮನ್ನ ನಾವು ಚೆನ್ನಾಗಿ ಕಾಣಿಸ್ಕೋಬೇಕು, ನಾವು ಚೆನ್ನಾಗಿರ್ಬೇಕು. ಮತ್ತೆ ಯಾವ ಪ್ರಾಡಕ್ಟ್ ಯೂಸ್ ಮಾಡೋದಂದ್ರೆ ನಮ್ ಸ್ಕಿನ್ ಚೆನ್ನಾಗಿರುತ್ತೆ, ಹೆಲ್ದಿ ಆಗಿರುತ್ತೆ ಅನ್ನೋದು ತಿಳ್ಕೊಂಡಂಗಾಗುತ್ತೆ. ನಮ್ಮನ್ನ ನಾವು ಮನೇಲಿ ನಾವು ಅಲಂಕಾರ ಮಾಡ್ಕೊಳೋದಿರ್ಬೋದು,
ಫಂಕ್ಷನ್ಗೆ ಅಲಂಕಾರ ಮಾಡ್ಕೊಳೋದಿರ್ಬೋದು, ನಾವು ಸ್ವಯಂ ಆಗಿ ಮಾಡ್ಕೋಬಹುದು. ಸೊ ಮತ್ತೆ ನಿಮ್ಗೆ ಹೆಚ್ಚಿನ ಹಣವನ್ನು ಗಳಿಸಾಕು ಒಂದು ಇದು ನಿಮ್ಗೆ ಆದ್ಯತೆ ಕೊಡುತ್ತೆ. ಮತ್ತೆ ಹೆಣ್ಮಕ್ಳವರು ಮನೇಲಿ ಕುಂತೆ ಕಲಿಬಹುದು. ಈಗ ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ಕಲಿಯಕ್ ಆಗಲ್ಲ. ಆಕ್ಚುಲಿ ನನಗೂ ಹೊರಗಡೆ ಹೋಗಿ ಕಲಿಯಕ್ ಆಗಲ್ಲ. ಸೊ ನನಗೂ ಒಂದು ಒಳ್ಳೆ ಅವಕಾಶನ ಅನ್ಕೋತೇನೆ ಇದನ್ನ. ನಾವು ಮನೇಲೆ ಕುಂತು ಕಲಿತು ಅದನ್ನ ಒಳ್ಳೆ ಬಿಸ್ನೆಸ್ ಆಗಿ ಮಾಡ್ಕೊಂಡು ನಾವು ಒಳ್ಳೆ ಸ್ವಂತವಾಗಿ ದುಡಿಮೆ ಮಾಡ್ಬೋದು. ಮತ್ತು ನಮ್ಮ ಸ್ಕಿನ್ ಕೇರ್ ಮಾಡ್ಕೋಬಹುದು. ನಮ್ಮ ಬಗ್ಗೆ ನಮ್ಗೆ ಆತ್ಮವಿಶ್ವಾಸ ಬರುತ್ತೆ, ಧೈರ್ಯ ಬರುತ್ತೆ. ನಾನು ಯಾರಿಗೇನು ಕಮ್ಮಿ ಇಲ್ಲಪ್ಪ, ನಾನು ಎಲ್ಲ ಮಾಡಬಲ್ಲೆ ಅನ್ನೋ ನಮ್ಮ ಬಗ್ಗೆ ಒಂದು ಬರುತ್ತೆ. ಸೊ ಹಿಂಗಾಗಿ ಒಂದು ಅವಕಾಶ ಇದೆ ಹೆಣ್ಮಕ್ಳಿಗೆ, ಮಿಸ್ ಮಾಡ್ಕೋಬೇಡಿ, ಮನೇಲಿ ಇದ್ದೇ ಕಲಿಬೋದು. ಸೊ ಹಿಂಗಾಗಿ ತುಂಬಾ ಕಡಿಮೆ ಸೀಟ್ ಇರೋದ್ರಿಂದ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಮಾಸ್ಟರ್ಸ್ ನೀವೆಲ್ಲರೂ ಮಾಡ್ಕೊಂಡಿದ್ದೀರಾ ಅನ್ಕೊಂತಿದ್ದೀನಿ. ಮತ್ತೆ ಇದು ಹಣನು ಯಜ್ಞದ ರಿಲೇಟ್ ಆಗೇ ಮಾಡ್ತಾ ಇರೋದು. ಆ ಹಣ ಎಲ್ಲ ಯಜ್ಞಕ್ಕೆ ಹೋಗುತ್ತೆ. ಸೊ ಒಳ್ಳೆ ಉದ್ದೇಶದಿಂದ ಮಾಡ್ತಿದ್ದೇವೆ. ನಿಮ್ಗೆ ಯಾರಾದ್ರೂ ಫ್ರೆಂಡ್ಸ್ ಇರ್ಬೇಕು, ರಿಲೇಟಿವ್ ಇರ್ಬೋದು, ಮತ್ತೆ ಇಲ್ಲಿ ಎಷ್ಟೊಂದ್ ಜನ ಮಾಸ್ಟರ್ಸ್ ಇದ್ದೀರಾ, ಸರ್ಸ್ ಎಲ್ಲ, ಅವ್ರು ನಿಮ್ ಮಿಸ್ಸಸ್ ಇರ್ಬೋದು, ನಿಮ್ ತಂಗಿ ಇರ್ಬೋದು, ಯಾರಾದ್ರೂ ಇದ್ರು ಸೊ ಅವ್ರಿಗೆ ಹೇಳಿ ಜಾಯಿನ್ ಮಾಡಿಸಿ ಒಂದು ಈ ಕ್ಲಾಸನ್ನ ಒಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸರ್. ಸರ್ ಕೇಳಿಸ್ತಾ ಇಲ್ಲ ನಿಮ್ ಧ್ವನಿ. ಹಾ, ವೆರಿ ಗುಡ್ ಮೇಡಮ್. ಹಾ, ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟ್. ಹಾ ಎಲ್ಲರೂ ಸರ್. ಅದನ್ನ ಸದುಪಯೋಗ ಮಾಡ್ಕೊಳ್ಳಿ. ವುಮೆನ್ ಎಂಪವರ್ಮೆಂಟ್ ಅಲ್ವಾ? ಆ 15,000 ಏನಕ್ಕೋ ಇದು ಮಾಡಿ ನೀವು ಕಲ್ತ ಮೇಲೆ ನೀವು ಶಾಪ್ ಹಾಕಿ ಅಥವಾ ಬೇರೆ ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂದ್ರೆ ಎಲ್ಲೋ ಮದುವೆ ಮನೆಯಲ್ಲಿ ಕರೀತಾರೆ ಅಥವಾ ಒಂದು ಮದುವೆ ಮನೆ ಅಂದ್ರೆ ತುಂಬಾ ಇರ್ತದೆ ಅಲ್ವಾ? ಅದೇನೋ ಕೈಗೆ ಗೋರಂಟಿ ಹಾಕೋದು, ಗೋರಂಟಿ ಅಂತಾರೆ, ಏನಂತಾರೆ ಅದಕ್ಕೆ, ಮದರಂಗಿ ಬಿಡಿಸೋದು, ಮೇಕಪ್ ಮಾಡೋದು, ಸ್ಯಾರಿ ಹೊಡ್ಸೋದು, ಇವಾಗೆಲ್ಲ ಅದು ಲಕ್ಷಗಟ್ಲೆ ನಡೀತದೆ. ಆ ಒಂದು ಇದು ಅದನ್ನೆಲ್ಲ ನೀವು ಕಲ್ಕೋಬೇಕು. ಮನೆಯಲ್ಲೇ ಸುಮ್ಮನೆ ನೀವು ಗುಮ್ಮನಂಗೆ ಕುಂತ್ರೆ ಆಗಂಗಿಲ್ಲ. ಅವಕಾಶಗಳು ಸಿಕ್ಕಾಗ ಎಲ್ಲದರಲ್ಲೂ ಇರ್ಬೇಕು. ನೀವು ಎಲ್ಲ ಬಿಟ್ಟು ಮಾಡ್ರಿ ಅಂತ ಏನು ಹೇಳಲ್ಲ. ಅದನ್ನೊಂದು ಆ ಅಂದ್ರೆ ಮಲ್ಟಿ ಇನ್ಕಮ್ ಸೋರ್ಸ್ಗಳು ಇರಬೇಕು ನಮಗೆ. ಯಾಕೆಂದ್ರೆ ಎಲ್ಲರೂ ಹೊರಗಡೆನೆ ಹೋಗಿ ದುಡಿಬೇಕಂತ ಏನಿಲ್ಲ. ಕೊನೆ ಪಕ್ಷ ನೀವು ಹೊರಗೆ ಶಾಪು ಹಾಕ್ಬೇಕಾಗಿಲ್ಲ. ನಿಮ್ ಮನೆಯಲ್ಲೇ ಒಂದ್ ಸಣ್ಣ ಬೋರ್ಡ್ ಹಾಕೊಂಡ್ ಕುಂತ್ರು, ನಿಮ್ ಕೇರಿಯವರಲ್ಲಿ ಇದ್ದವರು ಬಂದ್ರು, ನಿಮ್ದು ಏನೋ ಒಂದ್ ಸಣ್ಣ ಆದಾಯ ಅನ್ನೋದು ಸಿಗ್ತದೆ. ಆಮೇಲೆ ಅವರು ಕೊನೆಗೆ ಯಾರು ನೀವು ಪರ್ಫೆಕ್ಟ್ಲಿ ಕಲ್ತು ಶಾಪ್ ಹಾಕ್ಬೇಕು ಅಂತೀರಿ ಅವರಿಗೆ ನೀವು ಸರ್ಟಿಫಿಕೇಟ್ ಕೂಡ ಕೊಡಿಸ್ತಾರೆ. ಆಯ್ತಾ? ಸರ್ಟಿಫಿಕೇಟ್ ಕೂಡ ನಿಮಗೆ ಕೊಡಿಸ್ತಾರೆ. ನೀವು ಬೇಕಾದ್ರೆ ಶಾಪ್ ಹಾಕಿ ಆಮೇಲೆ ಪ್ರಾಕ್ಟಿಕಲ್ ಆಗಿ ಕೂಡ ಒಂದ್ 2-3 ಸೆಷನ್ಗಳನ್ನ ಅವರು ಮಾಡ್ತಾರೆ. ಅವ್ರು ಪಾರ್ಲರಿಗೆ ಹೋಗ್ಬೇಕು ನೀವು. ಆಯ್ತಾ? ಪಾರ್ಲರಿಗೆ ಹೋಗಿ ನೀವು, ಯಾಕೆಂದ್ರೆ ಬರೀ ಎಲ್ಲವನ್ನ ಆನ್ಲೈನ್ ಅಲ್ಲಿ 90% ಅವರಿಗೆಲ್ಲ ಗೊತ್ತಿರ್ತದೆ ಹೇಗೆಲ್ಲ ಹೇಳ್ಕೊಡೋದು. ಅದ್ರ ನಮಗ್ ಅಷ್ಟು ಗೊತ್ತಿಲ್ಲ. ಅವ್ರು ಹೇಳ್ಕೊಡ್ತಾರೆ ನಿಮಗೆ. ಆಮೇಲೆ ನೀವು ಇದಕ್ಕೆ ಏನು ಅವ್ರು ಪ್ರಾಕ್ಟಿಕಲ್ ಆಗಿ ಅವ್ರ ಶಾಪಿಗೂ ಕೂಡ ಹೋಗಿ ನೀವು ಅವ್ರು ಹೇಳ್ಕೊಡ್ತಾರೆ. ಆಮೇಲೆ ನೀವು ಬೇಕಾದ್ರೆ ಹೊರಗಡೆ ಹೋಗಿ ವಿಚಾರಿಸಿ ಕೇಳ್ಕೋಬಹುದು ಫೀಸ್ ಎಲ್ಲ ಎಷ್ಟಿದೆ ಅಂತ ಹೇಳಿ. ಅವರು ನನಗೊಂದು ಫ್ಲೇಯರೇ ಕಳಿಸಿದಾರೆ. ಅವ್ರು ಯಾರೋ ಒಬ್ರದ್ದು ಬರೀ ಮೇಕಪ್ಗಿನೇ 49,000 ಇಟ್ಟಿದ್ದಾರೆ. ಅವ್ರದ್ದು ಒಂದು ಫ್ಲೇಯರ್ ಬರೀ ಮೇಕಪ್ ಹೇಳ್ಕೊಡ್ತಾರೆ. ಅಷ್ಟಕ್ಕೆ. ಆ ಹಾಗಾಗಿ ಅದು ತುಂಬಾ ಕಾಸ್ಟ್ಲಿ ಇದೆ ಹೊರಗಡೆ ಕಲೀಲಿಕ್ಕೆ. ಸೊ ಇದೊಂದು ನಮಗೊಂದು ಇದು ಬಂದಿದೆ ಆ ಎಲ್ಲ ಮಾಸ್ಟರ್ಸ್ ಪ್ರೇರಣೆ ಜೊತೆಗೆ. ಹಾಗಾಗಿ ಎಲ್ಲರೂ ಕಲೀರಿ. ಆ ದುಡ್ಡನ್ನು ಯಾರು ಯಾರ್ದೋ ಪಾಕೆಟ್ ಮನಿ ಅಂತ ಯಾರು ಮಾಡ್ತಾ ಇಲ್ಲ. ಅದನ್ನ ನಾವು ಧ್ಯಾನ ಪ್ರಚಾರ, ಧ್ಯಾನ ಯಜ್ಞಗಳಿಗೆ, ಅದಕ್ಕೆ ಏನು ಬೇಕಾಗ್ತದೆ ಹಣಕಾಸು ವ್ಯವಸ್ಥೆ, ಅದಕ್ಕೆ ನಾವು ವಿನಿಯೋಗ ಮಾಡುವ ಆ ಒಂದು ಒಳ್ಳೆಯ ಉದ್ದೇಶ ಕೂಡ ಇಟ್ಕೊಂಡಿದ್ದೀವಿ. ಹಾಗಾಗಿ ನೀವು ಕಲ್ತಂಗ ಆಗ್ತದೆ. ಆ ದುಡ್ಡು ಕೂಡ ಯಾರಿಗೋ ಕೊಟ್ಟು ಪೋಲು ಆಗೋಲ್ಲ. ಮತ್ತೆ ಇದು ನಿಮ್ಮ ಕೊನೆಯವರೆಗೂ ಕೂಡ ಈ 15,000 ನಿಮ್ಮ ಪಾಲಿಗೆ 15,000 ಹೊರೆ ಆಗ್ಬೋದು. ಎಷ್ಟೋ ಜನರಿಗೆ ಅದೇ ದೊಡ್ಡ ಹೊರೆ ಇರ್ತದೆ. ಆದ್ರೆ ನಿಮ್ಮ ಆ ವಿದ್ಯೆ ಅನ್ನೋದು ನಿಮಗೆ ಲೈಫ್ ಲಾಂಗ್ ಹೆಲ್ಪ್ ಆಗ್ತದೆ. ಅದನ್ನ ಆದ್ರೆ ನಿಮಗೆ ನಿಮ್ಮ ಕ್ರಿಯೇಟಿವಿಟಿ ಕೂಡ ಇಂಪಾರ್ಟೆಂಟ್ ಆಗ್ತದೆ. ನೀವು ಅದನ್ನ ಇನ್ನೂ ಚೆನ್ನಾಗಿ ಇದು ಮಾಡಿದ್ರೆ ನೀವು ಸಂಪೂರ್ಣವಾಗಿ ಅದರಲ್ಲಿ ಪರಿಪಕ್ವ ಆಗ್ಬೋದು. ಇದು ಫಸ್ಟ್ ಬ್ಯಾಚ್ ಆಫರ್ 15,000. ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿ 25,000 ಇರ್ತದೆ. ಹಂಗಾಗಿ ಯಾರ್ಯಾರು ಇಲ್ಲ ಅವಕಾಶ ಇದೆ ಇವಾಗ್ಲೇ ಅದನ್ನ ಸದುಪಯೋಗ ಮಾಡ್ಕೊಳ್ಳಿ. ಆಯ್ತಾ? ಮತ್ತೆ ಮಾಸ್ಟರ್ ಮಾತಾಡ್ತೀರಾ? ಶ್ವೇತಾ ಸರ್. ಮಾತಾಡ್ತೀರಾ? ಹಾ ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ಮಾಸ್ಟರ್ಸ್, ಇದು ಒಳ್ಳೆ ಅವಕಾಶ, ಎಲ್ಲರಿಗೂ ಗೋಲ್ಡನ್ ಅಪರ್ಚುನಿಟಿ ಅಂತ ಹೇಳ್ಬಹುದು. ತುಂಬಾ ಕಡಿಮೆ ರೇಟ್ ನಲ್ಲಿ ನಿಮ್ಗೆ ಲೋ ಕಾಸ್ಟ್ ನಲ್ಲಿ ನಾವು ಕಲಿಸ್ತಾ ಇದೀವಿ. ಇದನ್ನ ನೀವು ಕಲ್ಕೊಂಡು ಕಡಿಮೆ ಕ್ಯಾಪಿಟಲ್ ಹಾಕಿ ಹೆಚ್ಚಿಗೆ ಪ್ರಾಫಿಟ್ ಅನ್ನ ಮಾಡ್ಕೋಬಹುದು ಅಂತ ಬಿಸ್ನೆಸ್ ಇದು. ಮತ್ತೆ ತುಂಬಾ ಡಿಮ್ಯಾಂಡ್ ಇದೆ. ಒಂದ್ ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಗೆ.
ಆಮೇಲೆ ನಿಮ್ಮ ಹೆಲ್ತ್ ಸ್ಕಿನ್ ಕೇರ್ ಅನ್ನ ಮಾಡ್ಕೋಬಹುದು, ಹೇರ್ ಕೇರ್ ಅನ್ನ ಮಾಡ್ಕೋಬಹುದು. ನಿಮ್ಗೋಸ್ಕರ ನೀವ್ ಇದನ್ನ ಬಳಸ್ಕೋಬಹುದು, ಇಲ್ಲ ಅಂದ್ರೆ ನೀವ್ ಇದನ್ನ ಬಿಸ್ನೆಸ್ ರೂಪದಲ್ಲಿ ಮಾಡ್ಕೋಬಹುದು ಮಾಸ್ಟರ್ಸ್. ಒಂದೆರಡು ಮೇಕಪ್ ಮಾಡಿದ್ರೆ ನಿಮ್ ದುಡ್ಡು ಬಂದ್ಬಿಡತ್ತೆ. ಇದನ್ನ ಮನೇಲೂ ಮಾಡಬಹುದು, ಇಲ್ಲ ಹೊರಗಡೆ ಶಾಪ್ ಕೂಡ ಹಾಕ್ಬಹುದು. ಒಳ್ಳೆ ಅವಕಾಶ ಮಾಸ್ಟರ್ಸ್ ಇದು. ಬೇರೆ ಕಡೆ ಇವಾಗ ನನ್ ಪಾರ್ಲರ್ ಅಲ್ಲೇ ನಾನು 40,000 ಕೊಟ್ಟು ಕಲಿಸ್ತೀನಿ ಆಫ್ಲೈನ್ ಇದ್ರೆ. ಅದನ್ನ ನಾವು ಆನ್ಲೈನ್ ಅಲ್ಲಿ ಕಡಿಮೆ 15,000ದಿಂದ ಈ ಫಸ್ಟ್ ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಮಾಸ್ಟರ್. ಎಲ್ರು ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಸಾಧ್ಯ ಆಗತ್ತೆ, ಎಲ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಜಾಯಿನ್ ಆಗಿ ಮಾಸ್ಟರ್. ಮತ್ತೆ ಹೆಚ್ಚಿನದಾಗಿ ನಿಮ್ಗೆ ಏನಾದ್ರೂ ತಿಳ್ಕೊಳ್ಳೋದಿತ್ತಂದ್ರೆ ಶಿವಲೀಲಾ ಮೇಡಮ್ ಇಲ್ಲ ನನಗೂ ಕಾಲ್ ಮಾಡಬಹುದು. ಒಳ್ಳೆ ಅವಕಾಶ ಮಾಸ್ಟರ್ಸ್, ಎಲ್ರು ಯೂಸ್ ಮಾಡ್ಕೊಳ್ಳಿ. ಈ ದುಡ್ಡನ್ನ ನಾವು ನಮ್ ಪರ್ಸನಲ್ ಅಂತ ಯೂಸ್ ಮಾಡ್ತಾ ಇಲ್ಲ, ಯಜ್ಞಕ್ಕೆ ಧ್ಯಾನ ಯಜ್ಞಕ್ಕೆ ಅಂತಾನೆ ಬಳಸ್ತಾ ಇದೀವಿ. ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದೀವಿ, ಎಲ್ರೂ ಕೈ ಜೋಡಿಸಿ ಮಾಡೋಣ ಮಾಸ್ಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಾಸ್ಟರ್. ಓನ್ಲಿ ಹೆಣ್ಮಕ್ಳಿಗೆ ಅಷ್ಟೇ ಅವಕಾಶ. ಓಕೆ ಮೇಡಮ್, ನೀವು ಈ ಬ್ಯಾಚ್ ಮುಗಿಸಿ ನಾವು ಗಂಡು ಮಕ್ಳಿಗೆ ಶುರು ಮಾಡ್ತೀವಿ. ಓಕೆ ಮೇಡಮ್, ಥ್ಯಾಂಕ್ ಯು. ಯಾರಾದ್ರೂ ಮಾಸ್ಟರ್ಸ್ ಏನಾದ್ರು ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಇದ್ರಲ್ಲಿ ನಾವೇ ಓನರ್ ಆಗಿರ್ತೀವಿ, ಹಾಗೆ ನಮ್ ಟೈಮ್ ಪ್ರಕಾರನೇ ಇರುತ್ತೆ. ನಮ್ಗೆ ಯಾರೋ ರಜೆ ಕೊಡ್ಬೇಕು ಅನ್ನೋ ತರ ಇರಲ್ಲ. ನಾವು ಅಂದ್ರೆ ಸ್ವತಂತ್ರವಾಗಿರ್ತೀವಿ, ಟೈಮ್ ಅನ್ನ ನಾವೇ ಫಿಕ್ಸ್ ಮಾಡ್ಕೋಬಹುದು. ಯಜ್ಞಗಳಿಗೆಲ್ಲ ಹೋಗೋದಕ್ಕೆ ಯಾರ್ದೋ ಹತ್ರ ನಾವು ಪರ್ಮಿಷನ್ ಕೇಳಿ ರಜೆ ಕೇಳೋ ಅವಶ್ಯಕತೆ ಇರಲ್ಲ. ಈ ತರದೆಲ್ಲ ತುಂಬಾ ಒಳ್ಳೆ ಆಪರ್ಚುನಿಟಿ ಇರುತ್ತೆ, ಯೂಸ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಅವಕಾಶ ಸಿಕ್ಕಾಗ ಬಳಸ್ಕೊಳ್ಬೇಕು. ಒಂದು ಸ್ಕಿಲ್ ಅಂತ ಬರುತ್ತೆ ನಮ್ದ್ರಲ್ಲಿ, ಒಂದು ಒಳ್ಳೆ ಕೌಶಲ್ಯ ಇದು. ಓಕೆ ಸರ್, ಥ್ಯಾಂಕ್ ಯು ಮಾಸ್ಟರ್ಸ್. ಪದ್ಮಾ ಮಾಸ್ಟರ್ ಮಾತಾಡಿ. ನಮಸ್ತೆ ನಮಸ್ತೆ ಎಲ್ಲ ಜನಿಗಳಿಗೂ ನಮಸ್ತೆ, ನಿಮ್ಗೂ ಕೂಡ ನಮಸ್ತೆ ಸರ್. ಚೆನ್ನಾಗಿದೆ ಶ್ವೇತಾ ಮೇಡಮ್, ಶಿವಲೀಲಾ ಮೇಡಮ್ ಅನ್ಕೊಂಡಿರೋದು ಒಂದು ಒಳ್ಳೆ ಕೆಲಸ, ಒಂದು ಆಪರ್ಚುನಿಟಿ ತುಂಬಾ ಚೆನ್ನಾಗಿದೆ ಸರ್. ಅದು ನೋಡ್ದೆ, ಪ್ಲೇಯರ್ ನೋಡ್ದೆ, ಏನಿದು ಮೇಕಪ್ ಅಂತ ಹಾಕಿದಾರಲ್ಲ ಅಂತ ಈಗಷ್ಟೇ ನೋಡಿ ಅವರಲ್ಲೇ ಕೇಳಿದಾಗಾಯ್ತು. ತುಂಬಾ ಚೆನ್ನಾಗಿದೆ. ಅವಕಾಶ ಇರೋರು ಎಲ್ಲರೂ ಬಳಸ್ಕೋಬೇಕು, ಅದನ್ನ ಕೇಳೋದಷ್ಟೇ ಅಲ್ಲ ಬೆಳೆಸ್ಕೋಬೇಕು. ಕಲ್ತಂಗ ಆಗುತ್ತೆ. ಅವ್ರಿಗೊಂದು ಬಿಸ್ನೆಸ್ ರೂಪದಲ್ಲೂ ಕೂಡ ಇದು ಮಾಡ್ತಾ ಇದ್ದಾರೆ. ಅವರು ಕಲ್ತು ನೆಕ್ಸ್ಟ್ ಅವರು ಒಂದು ಮೇಕಪ್, ಒಂದು ಮದ್ವೆಗಳಿಗಿರ್ಬೋದು, ಹೆಣ್ಮಕ್ಳಿಗೆ ಇದ್ದೇ ಇರುತ್ತ ಒಂದು ಬ್ಯೂಟಿ ಪಾರ್ಲರ್ ಬೇಕೇ ಬೇಕು. ಹಾಗಾಗಿ ಮನೇಲೆ ಕೂಡ ಮಾಡ್ಕೊಂತ ಹೋಗ್ಬೋದು. ಅಂತವ್ರಿಗೂ ಕೂಡ ನಾವು ಶೇರ್ ಮಾಡ್ತಾ ಹೋಗೋಣ. ಪ್ರತಿಯೊಬ್ರು ನೋಡಿದವರು ಕೇಳಿದವರು ಎಲ್ರು ಕೂಡ ನಾವು ಶೇರ್ ಮಾಡೋಣ ಇದನ್ನ. ಎಲ್ಲರೂ ಚೆನ್ನಾಗಿದೆ ಸರ್. ಅವರ ಒಂದು ಕೆಲ್ಸಕ್ಕೆ ಇದು ಹೇಳೋಣ, ಒಳ್ಳೆ ಅನ್ಕೊಂಡಿದಾರೆ, ಒಳ್ಳೆ ಅವಕಾಶ ಸರ್. ಧನ್ಯವಾದಗಳು ಸರ್. ಚೆನ್ನಾಗಿತ್ತು ಇವತ್ತಿನ ಟಾಪಿಕ್. ಆತ್ಮದ ಬಗ್ಗೆ ಹೇಳಿದ್ರಿ. ನಮ್ಮ ಆತ್ಮ ಹೇಗಿರ್ಬೇಕು, ಹೇಗ್ ಉದ್ಧಾರ ಮಾಡ್ಕೋಬೇಕು, ಮಧ್ಯಮ ಮಾರ್ಗದಲ್ಲಿ ಹೇಗಿರ್ಬೇಕು, ನಮ್ಮ ಆತ್ಮನ ಯಾವ ಶುಚಿಗೊಳಿಸ್ಕೋಬೇಕು, ಯಾವ ಶಕ್ತಿ ಸೈತನ್ಯ ಪಡ್ಕೋಬೇಕು ಅನ್ನೋದು ಆತ್ಮಗಳ ಬಗ್ಗೆನೂ ಸಾಕಷ್ಟು ವಿವರಣೆ ಕೊಟ್ಟಿದ್ದೀರಾ ಸರ್. ತುಂಬಾ ಚೆನ್ನಾಗಿತ್ತು. ಓಕೆ ಸರ್, ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ಬುಡಕ್ಕೆ ಎಲ್ಲಿ ಮಹಾಯಜ್ಞಗಳಿಗೆಲ್ಲಾನು ಭಾಗವಹಿಸೋಣ. ಲಕ್ಷ್ಮೀ ಮೇಡಮ್ ಕೂಡ ಅನ್ಕೊಂಡಿದ್ದಾರೆ ಅವರು. ಹಾಗೆ ಕೂಡ ನಮ್ಮ ಮೈಸೂರಲ್ಲಿ ಕೂಡ ಮಾಡೋಣ ಸರ್. ಈ ದಸರಾ ಆಗ್ಲಿ ಅಂತ ಅನ್ಕೊಂಡಿದ್ದೇವೆ ಸರ್. ದಸರಾ ಮುಗ್ದೋಗ್ಬಿಡ್ಲಿ, ನೆಕ್ಸ್ಟ್ ಅದಾದ ನಂತರ ನಾವಿಲ್ಲಿ ಇಟ್ಕೊಳ್ಳೋಣ ಮೈಸೂರಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದ. ಲಕ್ಷ್ಮಿ ಮೇಡಮ್ ಮಾತಾಡ್ತೀರಾ? ಮಾತಾಡಲ್ಲ. ಓಕೆ ಓಕೆ ಮಾಸ್ಟರ್ಸ್, ಎಲ್ಲರೂ ವಾಟರ್ ರೆಡಿ ಮಾಡ್ಕೊಳ್ಳಿ. ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ಓಕೆ, ಎಲ್ಲರೂ ಇವತ್ತು ಏಕಾದಶಿ